ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ. ನಿನ್ನೆ ವಿಡಿಯೋದಲ್ಲಿ ನಾನು ಮೆಜರ್ಮೆಂಟ್ನ ಯಾವ ರೀತಿ ತೊಗೊಬೇಕು ಅಂತ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ಅದನ್ನೆಲ್ಲ ಮೆಜರ್ಮೆಂಟ್ ತೊಗೊಂಡಿರೋದನ್ನ ನೋಡಿ, ನಾನು ಈ ಥರ ನೋಟ್ಬುಕ್ಕಲ್ಲಿ ಎಲ್ಲನೂ ನೋಟ್ ಮಾಡ್ಕೊಬೇಕು ಅಂತ ಹೇಳಿದ್ದೆ. ನೋಟ್ಬುಕ್ಕಲ್ಲಿ ನೋಡಿ ನಾನು ಸಹ ಎಲ್ಲನೂ ಸಹ ನೋಟ್ ಮಾಡ್ಕೊಂಡಿದ್ದೀನಿ. ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಈ ಮೆಜರ್ಮೆಂಟ್ನ ನೋಡಿಕೊಂಡು ನಾವು ಯಾವ ರೀತಿ ಮಾರ್ಕಿಂಗ್ನ ಮಾಡೋದು ಲೈನಿಂಗ್ ಬಟ್ಟೆ ಮೇಲೆ ಅಂತ ತಿಳಿಸ್ಕೊಡ್ತೀನಿ. ಮಾರ್ಕಿಂಗ್ ಮತ್ತು ಕಟಿಂಗ್ ಎರಡೂ ಕಂಪ್ಲೀಟಾಗಿ ಒಂದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನಾಳೆ ಬರೋ ವಿಡಿಯೋದಲ್ಲಿ ಸ್ಟಿಚಿಂಗ್ನ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟಾಗಿ ಒಂದೇ ಬ್ಲೌಸ್ದು ಮೆಜರ್ಮೆಂಟ್ ತೊಗೊಳ್ಳೋದು, ಮಾರ್ಕಿಂಗು, ಕಟಿಂಗು ಹಾಗೆ ಸ್ಟಿಚಿಂಗು ಅಂತ ಒಂದು ಸ್ಟಿಚಿಂಗ್ ಎರಡು ಪಾರ್ಟಲ್ಲಿ ಹಾಕ್ತೀನಿ. ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಒಂದು ಪಾರ್ಟ್ ನೋಡಿದವರು ಇನ್ನೊಂದು ಪಾರ್ಟ್ ನೋಡದೇ ಇರಬೇಡಿ. ನೀವು ಕಂಪ್ಲೀಟಾಗಿ ನಿಮಗೆ ಒಂದು ನಾಲೆಜ್ ಬೇಕು ಬ್ಲೌಸ್ ಬಗ್ಗೆ ಅಂತ ಅಂದರೆ ಕಂಪ್ಲೀಟು 4 ಪಾರ್ಟ್ ನಾನು ಏನು ಹಾಕ್ತೀನಿ ಆ 4 ಪಾರ್ಟ್ ನಾನು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ನಾನಿಲ್ಲಿ 80 ಇದು ದೊಡ್ಡ ಪನ್ನ, ಓಕೆನಾ, ದೊಡ್ಡ ಇಂಚ್ ಪನ್ನದಲ್ಲಿ 80 ಸೆಂಟಿಮೀಟರ್ನ ತೊಗೊಂಡಿದ್ದೀನಿ. ನಂಗೆ ಸಾಕಾಗುತ್ತೆ ಇಷ್ಟ. ನೀವೇನಾದರೂ 32 ಇಂಚು ಚಿಕ್ಕ ಇಂಚ್ ಪನ್ನ ಆದರೆ ನೀವೇನು ಮಾಡಬೇಕು, ಒಂದು ಮೀಟ್ರು ಅಥವಾ 90 ಸೆಂಟಿಮೀಟರ್ ಆದರೂ ಮಿನಿಮಮ್ ಬೇಕೇ ಬೇಕಾಗುತ್ತೆ. ಸೊ ಮೊದಲಿಗೆ ಬಿಗಿನರ್ಸು ಇದೇ ಮೆಥಡಲ್ಲೇ ಫಾಲೋ ಮಾಡ್ಕೊಳ್ಳಿ, ಓಕೆನಾ. ನೋಡಿ, ಫ್ಯಾಬ್ರಿಕ್ನ ಈ ರೀತಿ ನಾವೇನು ಫೋಲ್ಡ್ ಮಾಡಿಕೊಂಡು ತರ್ತೀವಲ್ವ ಅದನ್ನು ಫುಲ್ಲು ಈ ರೀತಿ ಓಪನ್ ಮಾಡಿಕೊಂಡು ಒಂದು ಸೈಡಲ್ಲಿ ನಾನು ಬಾಡಿ ಅಗಲ ಎಷ್ಟು ಬೇಕೋ ಅಷ್ಟನ್ನು ನಾನು ಫೋಲ್ಡ್ ಮಾಡ್ಕೊತೀನಿ. ನೋಡಿ, ಇಲ್ಲಿ 2 ಎಡ್ಜೂ ಸಹ ಈ ಕಡೆನೇ ಇದೆ, ಓಕೆನಾ. ಫ್ರಂಟು ಇದು 2 ಎಡ್ಜೂ ಈ ಕಡೆ ಇದೆ, ಫೋಲ್ಡೆಡ್ ಸೈಡ್ ಈ ಕಡೆ ಇದೆ, ಓಕೆನಾ. ಇವಾಗ ಈ ಕಡೆಯಿಂದ ಈ ಕಡೆಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬಾಡಿ ಅಗಲನೂ ಮತ್ತು ಸ್ಲೀವ್ಸ್ಗೆ ಸಾಲತ್ತಾ ಅಂತ ನಾವು ನೋಡ್ಕೊಬೇಕು. ಬಾಡಿ ಅಗಲ ಎಷ್ಟಿತ್ತು ಅವ್ರದ್ದು 10 ಇಂಚು ರೆಡಿ, ಓಕೆನಾ. 10 ಪ್ಲಸ್ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಕೊಡೋದು. ಸೊ ಅಲ್ಲಿಗೆ ಎಷ್ಟಾಯಿತು, 11.5 ಬೇಕು ನನಗೆ. ಮತ್ತು ಈ ಕಡೆ ತೋಳಿನ ಉದ್ದ ಬಂದು ಸಾಲಲ್ಲ ನೋಡಿ, ಇಲ್ಲಿ 8.5 ಬರ್ತಾ ಇದೆ. ತೋಳಿನ ಉದ್ದ ಮಿನಿಮಮ್ಮು ಮೊಳಕೈ ಎಷ್ಟು ಅಂತ ಅಂದರೆ ಒಂದು 9 ಆದರೂ ಬೇಕು. ಇಲ್ಲಿ ನನಗೆ ಒಂದು ಅರ್ಧ ಇಂಚ್ ಕಮ್ಮಿ ಬರ್ತಾ ಇದೆ. ಸೊ ನನಗಿದು ಸಾಲಲ್ಲ. ಆವಾಗ ನಾನೇನು ಮಾಡಬೇಕು, ಈಗ ನಾನು ಹೇಳಿದ್ದೆ ನೋಡಿ 2 ಎಡ್ಜು ಈ ಕಡೆ ಇದೆ ಅಂತ ಹೇಳಿದ್ನಲ್ಲ, ಇವಾಗ ಈ 2 ಎಡ್ಜ್ಗಳು ಒಂದು ಈ ಕಡೆ ಬರೋ ರೀತಿ ನಾನು ಫೋಲ್ಡ್ ಮಾಡ್ಕೊಬೇಕು. ಫ್ಯಾಬ್ರಿಕ್ನ ಫುಲ್ಲು ಓಪನ್ ಮಾಡಿಕೊಂಡು ನೋಡಿ, ಒಂದು ಸೈಡ್ ಈ ಕಡೆ ಬಂದಿದೆ, ಒಂದು ಸೈಡು ಈ ಕಡೆ ಬಂದಿದೆ. ಆವಾಗ ನೋಡಿ ಈ ಲೆಂತ್ ಸ್ವಲ್ಪ ಕಮ್ಮಿ ಆಗಿದೆ, ಓಕೆನಾ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೀವು ಬಟ್ಟೆನ ಇಟ್ಕೊಂಡು ಪ್ರಯೋಗ ಮಾಡಿ, ಒಂದು ಲೈನಿಂಗ್ ಬಟ್ಟೆನ ತೊಗೊಬಂದು ಟ್ರೈ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳ್ತಿರೋದು ನೀವು ಮಾಡಿದಾಗ ಏನಾಗುತ್ತೆ, ಅಟ್ ಎ ಟೈಮೇ ಮಾಡಿದಾಗ ಏನಾಗುತ್ತೆ, ಅದು ಅರ್ಥ ಆಗುತ್ತೆ. ಸುಮ್ಮನೆ ಅಂದರೆ ಏನು, ಬರೀ ವೀಡಿಯೋನ ಒನ್ ಟೈಮ್ ನೋಡಿಕೊಂಡು ನಾವು ಇನ್ನೊಂದು ಟೈಮು ನಾವು ಮಾಡ್ತೀವಿ ಅಂತ ಅಂದರೆ ಅದು ಗೊತ್ತಾಗೋದಿಲ್ಲ. ಸೊ ಅಟ್ ಎ ಟೈಮೇ ನಾನು ಹೇಳ್ದಾಗ್ಲೇ ನೀವು ಮಾಡಿಕೊಂಡ್ರೆ ಆವಾಗ ಗೊತ್ತಾಗುತ್ತೆ, ಓಕೆನಾ. ಇವಾಗ ಮತ್ತೆ ಈ ರೀತಿ ಮತ್ತೆ ಫೋಲ್ಡ್ ಮಾಡಿಕೊಂಡು ಬಾಡಿ ಅಗಲನ ನೋಡ್ಕೊಳ್ಳೋಣ. 11.5 ಬರಬೇಕು, 11.5 ಇದೆ. ಈ ನನ್ನ ವೀಡಿಯೋಸ್ಗಳು ಯಾರು ಚಾಮರಾಜನಗರ ಇನ್ ಆ್ಯಂಡ್ ಅರೌಂಡೇ ನೋಡ್ತಾ ಇದ್ದರೆ ಅವ್ರಿಗೇನಾದರೂ ಟೈಲರಿಂಗ್ ಕ್ಲಾಸ್ ಬೇಕು ಅಂತ ಅಂದರೆ ಆಫ್ಲೈನಲ್ಲಿ ನಾನು ಟೈಲರಿಂಗ್ ಕ್ಲಾಸ್ನ ಮಾಡಿಕೊಡ್ತೀನಿ. ನೀವು ಆರಾಮಾಗಿ ನಮ್ಮ ಮನೆಯಲ್ಲೇ ಬಂದು ನೀವು ಟೈಲರಿಂಗ್ ಕ್ಲಾಸ್ನ ತೊಗೊಬೋದು. ಇವಾಗ 11 ಇಂಚ್ ಆದಮೇಲೆ 11.5 ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಈ ಥರ ಕಟಿಂಗ್ ಮಾಡ್ಕೊಂಬಿಡೋಣ. ಚಾಮರಾಜನಗರ ಡಿಸ್ಟಿಕ್ಕು ನಿಯರ್ ಟು ಕೊಳ್ಳೇಗಾಲ ಬರುತ್ತೆ. ನೋಡಿ, ಚಾಮರಾಜನಗರ ಇನ್ ಆ್ಯಂಡ್ ಅರೌಂಡ್ ಯಾರಾದರೂ ಇದ್ದು ಟೈಲರಿಂಗ್ ಕಲಿಬೇಕು ಅಂತ ಆಸಕ್ತಿ ಇರೋರು ಆಫ್ಲೈನಲ್ಲಿ ನಾನು ಕ್ಲಾಸ್ಗಳನ್ನ ಮಾಡಿಕೊಡ್ತೀನಿ, ಬಂದು ಅಟೆಂಡ್ ಮಾಡ್ಕೊಬೋದು. ಬಟ್ ಅದು ಚಾರ್ಜಬಲ್ ಇರುತ್ತೆ. ಅದ್ರ ಡೀಟೇಲ್ಸ್ ಎಲ್ಲದೂ ನನಗೆ ನೀವು ಕಮೆಂಟಲ್ಲಿ ನನಗೆ ಮೆಸೇಜ್ ಮಾಡಿ. ಚಾಮರಾಜನಗರ ಇನ್ ಆ್ಯಂಡ್ ಅರೌಂಡ್ ಯಾರಾದರೂ ಇದ್ದರೆ ನಾನು ಹೇಳ್ತೀನಿ. ಮಂತ್ಲಿ ಫೀಸ್ ಥರ ಇರುತ್ತೆ, ಯಾವುದು ಒಂದೇ ಸತಿ ಪೇ ಮಾಡಬೇಕು ಅನ್ನೋ ಥರ ಇರೋದಿಲ್ಲ. ಇವಾಗ ನೋಡಿ, ಇಲ್ಲಿ ಫೋಲ್ಡೆಡ್ ಸೈಡು ಈ ಕಡೆ ಫೋಲ್ಡೆಡ್ ಏನಿದೆ ಅದನ್ನು ನಮ್ಮ ಕಡೆಗೆ ಬಿಟ್ಕೊಬೇಕು, ಓಕೆನಾ. ನಮ್ಮ ಕಡೆಗೆ ಬಿಟ್ಕೊಂಡು ಈ ಫೋಲ್ಡೆಡ್ ಸೈಡ್ ನಮ್ಮ ಕಡೆಗೆ ಬಿಟ್ಕೊಂಡು ಕೆಳಗಡೆ ಸಮ ಬರೋ ರೀತಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡಿಕೊಂಡು ಈ ಎಕ್ಸ್ಟ್ರಾನ ಕಟ್ ಮಾಡಿ ತೆಗೆದುಬಿಡೋಣ. ಇವಾಗ ಈ ಕೆಳಗಡೆಯಿಂದ ಬೆನ್ನಿನ ಉದ್ದ ಎಷ್ಟು ಬೇಕು ನಮಗೆ, 4 ಪ್ಲಸ್ 1 ಇಂಚು, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಕೊಟ್ಕೊಂಡು 15 ಇಂಚಿಗೆ ಟೋಟಲ್ ನಾನು 15 ಇಂಚಿಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ನಿಮ್ದು ಎಷ್ಟು ಉದ್ದ ಇದೆ ಅಷ್ಟುದ್ದ ನೀವು ಮಾರ್ಕ್ನ ಮಾಡ್ಕೊಳ್ಳಿ, ಓಕೆನಾ.
ಇದಾದಮೇಲೆ ನೋಡಿ ಇಲ್ಲಿ ಒಂದು ಫಿಂಗರ್ನ ಇಟ್ಕೊಂಡು ಕರೆಕ್ಟಾಗಿ 15 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಹಿಂಗೆ ಇಟ್ಕೊಂಡು ಇನ್ನು ಮಿಕ್ಕಿರೋ ಎಲ್ಲ ಫ್ಯಾಬ್ರಿಕ್ನು ಈ ಥರ ಫ್ರಂಟ್ಗೆ ಹಾಕ್ಕೊಂಬಿಡೋಣ. ಅದು ಹಾಕೊಂಡ್ಮೇಲೆ ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ನಾವು ನೋಡ್ಕೊಳ್ಳೋಣ ಕರೆಕ್ಟಾಗಿ 15 ಇಂಚ್ ಇದೆಯಾ ಅಂತ. ಓಕೆನಾ, ಇವಾಗ ಇದೆ. ಮತ್ತು ಫ್ರಂಟ್ ಕಡೆಗೆ ಇದನ್ನು ತಿರ್ಸ್ಕೊಂಡು ನೋಡಿ, ಇಲ್ಲಿ ಫೋಲ್ಡೆಡ್ ಸೈಡ್, 2 ಫೋಲ್ಡೆಡ್ ಸೈಡು ನನ್ನ ಕಡೆ ಇದೆ, ಓಪನ್ ಸೈಡ್ ಆ ಕಡೆ ಇದೆ. ಇಲ್ಲಿ ಫೋಲ್ಡ್ ಮಾಡಿದ್ದೀನಿ, ಈ ಕಡೆ ಬೆನ್ನು ಉದ್ದ ಮಾತ್ರ ಇದೆ, ಇನ್ನು ಎಕ್ಸ್ಟ್ರಾ ಇದೆ, ಬೆನ್ನು ಉದ್ದಕ್ಕಿಂತ ಎಕ್ಸ್ಟ್ರಾ ಇದೆ. ಇದರಲ್ಲೇ ನಮಗೆ ಆಲ್ಮೋಸ್ಟ್ ಫ್ರಂಟು ಮತ್ತು ಕ್ರಾಸ್ ಬೆಲ್ಟು ಬಂದುಬಿಡತ್ತೆ. ಓಕೆನಾ, ಇವಾಗ ಇದಿಷ್ಟ ಆಯಿತು. ಇದಾದಮೇಲೆ ನೆಕ್ಸ್ಟು ಬಂದು ಶೋಲ್ಡರು. ನೋಡಿ, ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಬೇಕಿದ್ರೆ. ಅಗಲ, ಉದ್ದ, ಶೋಲ್ಡರ್, ಕಂಕ್ಳು, ಕತ್ತು ಮುಂದೆ, ಕತ್ತಿಂದೆ, ಶೇಪ್ಗೆ ನಾವು 3 ಮೆಷರ್ಮೆಂಟ್ ತೊಗೊಂಡಿದ್ವಿ ಅಲ್ವಾ, ಅದೇ ಅದು. ಆನಂತರ ಕ್ರಾಸ್ ಬೆಲ್ಟ್ಗೂ 3 ಮೆಷರ್ಮೆಂಟ್ ತೊಗೊಂಡಿದ್ವಿ ಅಲ್ವಾ, ಅದೇ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಂಕ್ಳ ಹತ್ರ ನಾನು ಲೂಸ್ ಅಂತ ಬರ್ಕೊಂಡಿದ್ದೀನಿ, ಇದು ಆಮ್ವೋಲ್ ರೌಂಡಿಂಗು. ಆಮೇಲೆ ಇಲ್ಲಿ ಕತ್ತು ಹಿಂದೆಗಡೆ ನಾನು ಇಲ್ಲಿ 2.25 ಅಂತ ತೊಗೊಂಡಿದ್ದೀನಿ, ಇದು ಕತ್ತು ಹಿಂದೆಗಡೆದು ಅಗಲ. ಓಕೆನಾ, ನೀವು ನಾರ್ಮಲ್ ಹೊಲಿತಾ ಇದ್ದರೆ ಒಂದು 2.5 ಅಥವಾ 3 ಇಂಚು, ನಾನು ಕಟ್ಟಿಂಗಲ್ಲಿ ಹೇಳ್ತೀನಿ ಇದು ಎಷ್ಟು ಅಂತ. ಮತ್ತು ನಾನು ಕೆಳಗಡೆಯಿಂದ ನಾನು ಎಷ್ಟು ಬಿಡಬೇಕು ಅಂತ ಹೇಳಿದ್ದೆ ಅಲ್ಲ, 4 ಇಂಚು, ಇದು 4.25 ಅಂತ ಬರ್ಕೊಂಡಿದ್ದೀನಿ, ಅರ್ಧ ಬಿಟ್ಬಿಡಿ. 4 ಇಂಚು ಕೆಳಗಡೆಯಿಂದ ಎಷ್ಟು ಕ್ಲೋಸ್ ಇದೆ, ಬೆನ್ನಿನ ಕ್ಲೋಸ್ ಎಷ್ಟಿದೆ ಅದು 4 ಇಂಚು ಕೆಳಗಡೆಯಿಂದ ಅಂತ ನಾನು ಆರೋ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ ತೋಳಿನ ಅಗಲ ಮತ್ತು ತೋಳಿನ ಉದ್ದ ಮತ್ತು ತೋಳು ಫಿಟ್ಟಿಂಗ್ ಮಾಡೋ ಜಾಗ. ಓಕೆನಾ, ಇದೆಲ್ಲದನ್ನು ನಾನು ಮೆಷರ್ಮೆಂಟ್ ಹೇಗೆ ತೊಗೊಬೇಕು ಅಂತ ಕ್ಲಿಯರಾಗಿ ಹೇಳಿದ್ದೀನಿ, ಅದನ್ನು ನೋಟ್ ಮಾಡ್ಕೊಬಿಡಿ ಒಂದು ಕಡೆ. ನೋಡಿ, ನಾನು ಯಾವ ರೀತಿ ಪ್ಲಸ್ ಇವಾಗ 10 ಇಂಚ್ ರೆಡಿ ಇದೆ ಬಾಡಿ ಅಗಲ, ಅದಕ್ಕೆ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನು = 11.5 ಅಂತ ನಾನು ಏನು ಇಲ್ಲಿ ಬರ್ಕೊಂಡಿದ್ದೀನಿ ಅಲ್ವಾ. ಇದು ಫಿಟ್ಟಿಂಗ್ ಮಾಡ್ತೀವಲ್ಲ ಆ ಜಾಗ ಇದು 10, 14. ಓಕೆನಾ, ಇದು ಪ್ಲಸ್ ಎಷ್ಟು ಸ್ಟಿಚಿಂಗ್ ಮಾರ್ಜಿನು ಇದೆ. ನಾನು ಸಾದಾ ಬ್ಲೌಸ್ ಹೊಲಿತಾ ಇದ್ದರೆ ಈ ಉದ್ದ ಅಂತ ಏನು ಬರ್ಕೊಂಡಿದ್ದೀನಿ ಅದು ಬೆನ್ನಿನ ಉದ್ದ. 14 + 1 ಅಂದರೆ ಲೈನಿಂಗ್ ಬ್ಲೌಸ್ಗೆ, 14 + 1.5 ಅಂತ ನಾನು ತೊಗೊಂಡ್ರೆ ಅದು ಸಾದಾ ಬ್ಲೌಸ್ಗೆ. ಸಾದಾ ಬ್ಲೌಸಲ್ಲಿ ನಾವು ಅಲ್ಲೇ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಅದಕ್ಕೆ ಆವಾಗ ನಾವು 1.5, 1.25 ತೊಗೊಬೇಕಾಗತ್ತೆ. ಓಕೆನಾ, ಆ ರೀತಿ ನಾನು ಇಲ್ಲಿ ಪ್ಲಸ್ ಅಂತ ಏನೇನು ಹಾಕಿದ್ದೀನಿ ಅದೆಲ್ಲ ಸ್ಟಿಚಿಂಗ್ ಮಾರ್ಜಿನು. ಮತ್ತು ಕಂಕ್ಳು ಬಂದು 5.5, ಕತ್ತು ಕಡೆಗೆ ನಾವು 1.25, ಮತ್ತು ಈ ಕಡೆ ಶೋಲ್ಡರ್ ಪಾರ್ಟ್ ಏನಿರುತ್ತೆ ಅದು 3.25, ಟೋಟಲು 5.5 ಅಂತ ಹಾಕ್ಕೊಂಡಿದ್ದೀನಿ ನಾನು. ಕಂಕ್ಳ ಹತ್ರ ನಾವು ಯಾವುದೇ ಸ್ಟಿಚಿಂಗ್ ಮಾರ್ಜಿನ್ ಕೊಡೋಂಗಿಲ್ಲ. ಆಮೇಲೆ ಕತ್ತು ಹತ್ರನೂ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲ, ಕತ್ತು ಮುಂದೆಗಡೆನೂ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲ, ಕತ್ತು ಹಿಂದೆಗಡೆನೂ ಸ್ಟಿಚಿಂಗ್ ಮಾರ್ಜಿನ್ ಕೊಡೋಂಗಿಲ್ಲ. ಮತ್ತು ಇಲ್ಲಿ ಶೇಪ್ ಹತ್ರ ನಾನು ಹೇಳಿದ್ನಲ್ಲ 3 ಇಂಚಿಗೆ ಪ್ಲಸ್ 1 ಇಂಚ್ ಇದೆಲ್ಲದಕ್ಕೂ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಸೇರಿಸ್ಕೊಬೇಕು ಅಂತ ನಾನು ಮೆಷರ್ಮೆಂಟ್ ತೊಗೊಬೇಕಾದ್ರೆ ನಾನು ಹೇಳಿದ್ದೆ. ಅದಾದಮೇಲೆ ಕ್ರಾಸ್ ಬೆಲ್ಟು ಅಷ್ಟೇ, ಇದೆಲ್ಲ ರೆಡಿ ಕ್ರಾಸ್ ಬೆಲ್ಟ್ ಇರೋದು, ಅದಕ್ಕೆ ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡು ನಾನು ಟೋಟಲ್ ಎಷ್ಟಿಗೆ ಕಟಿಂಗ್ ಮಾಡಬೇಕು ಅಂತ ಬರ್ಕೊಂಡಿದ್ದೀನಿ. ಅಗಲದಲ್ಲಿ ಏನೂ ಇಲ್ಲ, ತೋಳಿನ ಅಗಲದಲ್ಲಿ ಏನೂ ತೊಗೊಳಂಗಿಲ್ಲ. ತೋಳಿನ ಉದ್ದ, ಈ ತೋಳಿನ ಅಗಲ ಬಂದು ನಾವು ಆಮ್ವೋಲ್ ರೌಂಡಿಂಗ್ ಏನು ಚೆಕ್ ಮಾಡ್ಕೋತೀವಲ್ಲ ಅದನ್ನು ಚೆಕ್ ಮಾಡಿಕೊಂಡು ಅದರ ನಂತರ ನಾವು ಎಕ್ಸ್ಟ್ರಾ ಎಷ್ಟು ಬಿಟ್ಟಿದ್ದೀವಿ ಸ್ಟಿಚಿಂಗ್ ಮಾರ್ಜಿನ್ ಅದನ್ನು ಸೇರಿಸ್ಕೊಂಡ್ರೆ ಆಯಿತು. ಅಗಲದಲ್ಲಿ ಏನು ಮ್ಯಾಟ್ರ್ ಆಗೋಲ್ಲ, ನೀವು ಇದು ವ್ಯತ್ಯಾಸ ಮಾಡ್ಕೊಬೋದು. ತೋಳಿನ ಉದ್ದ ಮಾತ್ರ ಪ್ಲಸ್ 1 ಇಂಚು, ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ತೊಗೊಂಡು ಮಾರ್ಕಿಂಗ್ ಅಂದರೆ 10.5ಗೆ ಕಟಿಂಗ್ ಮಾಡಬೇಕು ಅಂತ ಬರ್ಕೊಂಡಿದ್ದೀನಿ. ಮತ್ತು ಫಿಟ್ಟಿಂಗು ಅಷ್ಟೇ, ಫಿಟ್ಟಿಂಗ್ ಬಂದು 1.5 ಇಂಚ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬಾಡಿ ಅಗಲದಲ್ಲಿ 1.5 ಇಂಚ್ ತೊಗೊಂಡಿದ್ದೀನಿ ಅಲ್ವಾ, ಸೊ ಅದರಿಂದ ಇಲ್ಲೂ ಅಷ್ಟೇ ಅಗಲದಲ್ಲಿ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ತೊಗೊಂಡು ಬರ್ಕೊಂಡಿದ್ದೀನಿ. ಓಕೆನಾ, ಈ ರೀತಿ ನೀಟಾಗಿ ನೋಟ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಆವಾಗ ನೀವು ಆರಾಮಾಗಿ ಇದು ನೋಟ್ಬುಕ್ನ ನೋಡಿಕೊಂಡು ನೀವು ಆರಾಮಾಗಿ ಲೈನಿಂಗ್ ಮೇಲೆ ನೀವು ಡ್ರಾ ಮಾಡ್ಕೊಬೋದು, ಈಸಿಯಾಗಿ ಕನ್ಫ್ಯೂಷನ್ ಇರೋದಿಲ್ಲ. ಓಕೆನಾ, ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನೀವು ಇದೇ ರೀತಿ ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಬರ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇವಾಗ ಇದಿಷ್ಟಾದಮೇಲೆ ಇವಾಗ ಬಾಡಿ ಅಗಲ ಆಯಿತು, ಬಾಡಿ ಬೆನ್ನಿನ ಉದ್ದ ಆಯಿತು, ಫ್ರಂಟ್ ಉದ್ದ ಇದರೊಳಗಡೆ ಬರುತ್ತೆ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೆಕ್ಸ್ಟು ಬಂದು ಇವಾಗ ಶೋಲ್ಡರ್ ಎಷ್ಟಿತ್ತು 5.5 ಅಂತ ಬರ್ಕೊಂಡಿದ್ದೀನಿ ಅಲ್ವಾ. 5.5 ಅಂತ ಫುಲ್ಲು ಒಂದು ಮಾರ್ಕ್ನ ಈ ಬುಕ್ನ ಇಲ್ಲೇ ಇಟ್ಬಿಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ನೋಡಿ, ಶೋಲ್ಡರ್ ಬಂದು ಟೋಟಲ್ ಬಂದು 5.5 ಅಂತ ಬರ್ಕೊಂಡಿದ್ದೀನಿ. 5.5 ಅಂತ ಇಲ್ಲಿಗೆ ಮಾರ್ಕ್ ಮಾಡಿ, ಕತ್ತತ್ರ 1.25 ಬಿಡಬೇಕು. ಅದಾದಮೇಲೆ 3.25 ಈ ಕಡೆ ಬಿಡಬೇಕು ಅಂತ. ಫಸ್ಟ್ ಇಲ್ಲಿ 3.25ಗೆ ಒಂದು ಮಾರ್ಕ್ನ ಹಾಕ್ಕೊತೀನಿ. ಇನ್ನು ಉಳಿದಿರೋದೆಷ್ಟು 1.25 ನೋಡಿ, ಇಲ್ಲಿ 1.25, 3.25, ಟೋಟಲ್ 5.5 ಅದಾಯಿತಾ. ನೆಕ್ಸ್ಟ್ ಬಂದು ಇಲ್ಲಿ ಕಂಕ್ಳು 5.5 ಅಂತ ಬರ್ಕೊಂಡಿದ್ದೀನಿ, ಗೊತ್ತಾಗ್ತಿದೆಯಾ. ಇದು ಕಂಕ್ಳು 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇದೇ ನೇರಕ್ಕೆ ಬಾಡಿ ಅಗಲ ಎಷ್ಟಿತ್ತು 10 ಇಂಚು ರೆಡಿ ಇದೆ, 10 ಇಂಚಿಗೆ ಒಂದು ಮಾರ್ಕು. ಅದಾದಮೇಲೆ ನೋಡಿ 1.5 ಇಂಚು ಕರೆಕ್ಟಾಗಿದೆ. ಇವಾಗ ಇದನ್ನು ಎಲ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ಳೋಣ.
ಮತ್ತು ಹಿಂಗೆ ಡ್ರಾ ಮಾಡಬೇಕಾದ್ರೆ ಇದು ಕರೆಕ್ಟಾಗಿ ಸ್ಟ್ರೈಟಾಗೆ ಬರಬೇಕು, ಹೀಗೋ ಅಥವಾ ಮೇಲಕ್ಕೋ ಬರಬಾರ್ದು. ಹಂಗೆ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ, ಈ ಕಡೆ ನೀವು 5.5 ತೊಗೊಂಡಿರ್ತೀರ ಅಲ್ವಾ, ಈ ಕಡೆ ಮೂಲೆಯಿಂದನೂ ಮೆಜರ್ಮೆಂಟ್ ತೊಗೊಳ್ಳಿ. 5.5 ಕರೆಕ್ಟಾಗಿ ಬರಬೇಕು. ಅಲ್ಲಿಗೆ ಒಂದು ಮಾರ್ಕ್ನ ಹಾಕ್ಕೊಂಡು ನೀವು ಸ್ಟ್ರೈಟಾಗಿ ಡ್ರಾ ಮಾಡ್ಕೊಳ್ಳಿ. ಎಲ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರಬೇಕು. ಇನ್ನು ಇವಾಗ ಕಂಕ್ಳು ಶೇಪ್ನ ಕೊಡೋದಕ್ಕೆ ಈ ಕಾರ್ನರಿಂದ 1 ಇಂಚ್ಗೆ 1 ಮಾರ್ಕಿಂಗು, 3/4 ಇಂಚ್ಗಿಂತ ಒಂಚೂರು ಕಮ್ಮಿ ಇನ್ನೊಂದು ಮಾರ್ಕಿಂಗ್ನ ಮಾಡ್ಕೊಬೇಕು. ಓಕೆನಾ. ಇವಾಗ ಇದು ಫುಲ್ಲು ಇದ್ರ ಶೇಪ್ ಅಂತ ನಾನು ಹೇಳೋದಂದರೆ ಬಾಡಿ ಫಿಟ್ಟಿಂಗ್ ಶೇಪ್. ಇವಾಗ ಫಸ್ಟ್ ಮಾರ್ಕಿಂಗ್ನ ಮಾಡೋಣ. ನಾವು ಫ್ರಂಟು ಬ್ಯಾಕು ಅಟ್ ಎ ಟೈಮೇ ಕಟ್ ಮಾಡ್ತಾ ಇರೋದ್ರಿಂದ ನಾನು ಈ ಕಾರ್ನರಿಂದ 2 ಮಾರ್ಕಿಂಗ್ ಮಾಡಿದ್ದೀನಿ. ಇದಾದಮೇಲೆ ಆಮ್ ರೌಂಡಿಂಗ್ ಎಷ್ಟಿತ್ತು? 8.5 ಇತ್ತು. ಅದನ್ನು ನಾನಿಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ನೋಡಿ. ಕಂಕ್ಳು ಪಕ್ಕ 5.5, ಅದಾದಮೇಲೆ ಲೂಸ್ 8.5 ಅಂತ, ಅದು ಆಮ್ ರೌಂಡಿಂಗು. ಇವಾಗ ಮೇಲೊಂದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಬಿಟ್ಟು ಈ ರೀತಿ ನೀಟಾಗಿ ಆಮ್ ರೌಂಡಿಂಗ್ ಚೆಕ್ ಮಾಡ್ಕೊಳ್ಳೋಣ. ಜಾಸ್ತಿ ಬರ್ತಾಯಿದೆ, ಸೊ ಇವ್ರಿಗೆ 5.5 ಬೇಡ, 5 ಇಂಚ್ ಸಾಕು. ಓಕೆನಾ. ಈ ರೀತಿ ಚೇಂಜಸ್ನ ಮಾಡ್ಕೊಬೇಕು. ಚೆಸ್ಟಿನ ಲೂಸು ಮತ್ತು ಆಮ್ ಅಂದರೆ ಆಮ್ ರೌಂಡಿಂಗು ಎರಡೂ ಸಹ ಸಮಾನೇ ಇರಬೇಕು. ಎರಡಕ್ಕೂ ಅದು ಅಡ್ಜಸ್ಟ್ ಆಗಬೇಕು. ಆ ರೀತಿ ನಿಮ್ಮ ಕಟಿಂಗ್ ಇರಬೇಕು. ಹಂಗಿದ್ದಾಗ ಮಾತ್ರ ನಿಮಗೆ ಕಂಕ್ಳ ಹತ್ರ ರಿಂಕಲ್ಸ್ ಆಗಲಿ ಲೂಸ್ ಅಂತ ಬರೋದಾಗಲಿ ಏನೂ ಬರೋದಿಲ್ಲ. ನೋಡಿ ಕರೆಕ್ಟಾಗಿ 8.5 ಬಂತಾ? ಇಷ್ಟಿರಬೇಕು. ನೆಕ್ಸ್ಟು ಇದಾದಮೇಲೆ ಮತ್ತೆ ಈ ಮೂಲೆಯಿಂದ ನಾನು ಇಲ್ಲೊಂದು ಮಾರ್ಕ್ ಹಾಕಿದ್ದೆ ಅಲ್ಲ, ಅದಿಲ್ಲಿ ಹೊಟ್ಟೋಗಿದೆ. ಈ ರೀತಿ ಮಾಡ್ಕೊಳ್ಳಿ. ಇದಿಲ್ಲ, ಇದು ಫಸ್ಟ್ ಮಾರ್ಕಿಂಗ್. ಓಕೆನಾ. ನೆಕ್ಸ್ಟ್ ಬಂದು ಈ ಕಡೆ ಕತ್ತು, ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ ನಾನು. ಕತ್ತು ಮುಂದೆ 7.5 ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ಳೋಣ. 7.5. ಮತ್ತು ಇಲ್ಲಿ 1.25 ಇದೆ ಅಲ್ವಾ, ಒಂದು ಅರ್ಧ ಇಂಚ್ ಸೇರಿಸಿ ಅದಕ್ಕೆ ಪ್ಲಸ್ ಮಾಡಿಕೊಂಡು ಇಲ್ಲಿ 2 ಕಾಲನ್ನ ತೊಗೊಳ್ಳಿ. ಇಲ್ಲಿ ಅವ್ರ ಅಳತೆ ಬ್ಲೌಸ್ಗೂ ಮತ್ತು ನೆಕ್ಸ್ಟ್ ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸ್ಗೂ ಕೆಲವೊಂದಷ್ಟು ಚೇಂಜಸ್ಗಳನ್ನ ಹೇಳಿದರು. ಅದನ್ನು ನಾನು ಮೈಂಡಲ್ಲಿ ಇಟ್ಕೊಂಡು ನಾನು ಚೇಂಜಸ್ನ ಮಾಡಿದ್ದೀನಿ. ಬಟ್ ನಿಮಗೇನು ಅದನ್ನು ಸ್ಪೆಸಿಫೈ ಆಗಿ ಹೇಳಿಲ್ಲ, ಕನ್ಫ್ಯೂಷನ್ ಆಗೋದಕ್ಕೆ ಹೋಗಬೇಡಿ. ಓಕೆನಾ. ಈ ಕಡೆಯಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ನ ಮಾಡಿಬಿಟ್ಟು ಅದನ್ನು ಇದು ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಶೇಪ್. ನಾವು ಶೇಪ್ ಹೆಂಗೆ ತೊಗೊಂಡ್ವಿ ಲೈನಿಂಗ್ ಬ್ಲೌಸಲ್ಲಿ? ಈ ಕತ್ತು ಕೆಳಗಡೆ ಫಸ್ಟ್ ಶೇಪ್ ತೊಗೊಂಡ್ವಿ, ಅದನ್ನೇ ನಾನಿಲ್ಲಿ ಬರ್ಕೊಂಡಿದ್ದೀನಿ. 3 ರೆಡಿ ಇತ್ತು, ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ 4ಕ್ಕೆ ಮಾರ್ಕ್ನ ಮಾಡ್ಕೊಳ್ಳಿ ಅಂತ ಅದನ್ನು ಮಾಡಿಕೊಂಡೆ. ನೆಕ್ಸ್ಟು ಎರಡನೇದು ಬಂದು 11.25 ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್, 12.25 ಮಾಡಿಕೊಂಡೆ. ನೆಕ್ಸ್ಟ್ ಬಂದು 6.25 ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್, 7.25ನ ತೊಗೊಳ್ಳಿ ಅಂತ ಮಾರ್ಕ್ನ ಮಾಡಿದ್ದೀನಿ. ಈಗ 7.25 ತೊಗೊಂಡೆ. ಓಕೆನಾ. ಇದರಲ್ಲಿ ನಾನು ಅರ್ಧ ಇಂಚ್ ಇಲ್ಲಿ ಡಾಟ್ ಹಿಡಿಯೋದಕ್ಕೆ ಅಂತ ಕೊಟ್ಟಿದ್ದೆ. ಈಗ ನಾನು ಏನು ಹೇಳಿದ್ದೆ? 7.25. ಓಕೆನಾ. ಇದು ಬಂದು 12.25 ಇದೆ. ಇದಕ್ಕಿಂತ ಇದು ಕಮ್ಮಿ ಇರಬೇಕು, ಜಾಸ್ತಿ ಇರಬಾರ್ದು ಅಂತ ಹೇಳಿದೆ. ಇವಾಗ ಅದು ಚೆಕ್ ಮಾಡೋಣ. ಜಾಸ್ತಿ ಏನಿಲ್ಲ, ಕಮ್ಮಿನೇ ಇದೆ. 12 ಮೇಲೆ 1 ಪಾಯಿಂಟ್ ಇದೆ. ಓಕೆ. ಅಕಸ್ಮಾತ್ ಜಾಸ್ತಿ ಇದ್ದರೆ ಅರ್ಧ ಇಂಚನ್ನ ಮೈನಸ್ ಮಾಡಿ ಇಲ್ಲಿ ಮೇಲಕ್ಕೆ ಹಾಕ್ಕೊಂಡು ಅದನ್ನು ನಾವು ಕ್ರಾಸ್ ಬೆಲ್ಟಲ್ಲಿ ಆ್ಯಡ್ ಮಾಡ್ಕೊಬೇಕಾಗಿತ್ತು. ಇವಾಗ ಏನೂ ಇಲ್ಲ, ಕರೆಕ್ಟಾಗಿದೆ. ಅದಾದಮೇಲೆ ಇದು ಏನು? 10 ಇಂಚು ಎದೆ ಸುತ್ತಳತೆ ನೋಡಿ. ಇಲ್ಲಿ 8.5 ಬಾಡಿ ಅಗಲ, ಚೆಸ್ಟ್ ಬಂದು ಎದೆ ಸುತ್ತಳತೆ ಬಂದು 8.5, 9, 9.5, 10, 10.5 ಇದ್ದರೆ, ಇನ್ನೂ ಒಂದು ಸತಿ ಹೇಳ್ತೀನಿ, ಬಾಡಿ ಅಗಲ ರೆಡಿ ಬಂದು ಇಲ್ಲಿ 10 ಇದೆ ಅಲ್ಲ, ಆ ಥರ 8.5, 9, 9.5, 10, 10.5 ಇದ್ದರೆ ಇಲ್ಲಿಂದ ಈ ಕಾರ್ನರಿಂದ ಡಾಟ್ ಹಿಡಿಯೋದಕ್ಕೆ 2.5 ನೋಡಿ, ಇಲ್ಲಿಂದ ಇಲ್ಲಿಗೆ 2.5, ಮತ್ತು ಈ ಲೈನಿಂದ 1.25, ಮತ್ತು ಈ ಲೈನಿಂದ 1.25 ಪ್ರಯತ್ನ ಮಾಡಿಕೊಂಡು ಈ 3ಕ್ಕೂ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿ. ಈ ಲೈನಿಂದ ಈ ಲಾಸ್ಟ್ ಮಾರ್ಕಿಂದ ಈ ಮೇಲ್ಗಡೆಗೆ ಡ್ರಾ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತು ಈ ಫಸ್ಟ್ ಲೈನಿಂದ ಇಲ್ಲಿಗೆ ನೋಡಿದ್ರಾ, ಫ್ರಂಟ್ ಶೇಪ್ ಬಂತು. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಈ ಕಡೆ ಇಲ್ಲಿ ಏನಿದೆ ಕಂಕ್ಳು ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ಇಲ್ಲಿ ಕಾರ್ನರಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಯಾಕೆ ಅಂತ ನಾನು ಹೇಳ್ತೀನಿ.
ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇದಂಗೆ ಇಲ್ಲೊಂದು ನ್ಯಾಚು, ಇಲ್ಲೊಂದು ನ್ಯಾಚು, ಇಲ್ಲೊಂದು ನ್ಯಾಚ್, ಇದು ಡಾಟ್ ಹಿಡಿಯೋಕ್ಕೆ. ಮತ್ತು ಈ ಕಡೆ ಮೇಲ್ಗಡೆದು ನಾನು ಫಸ್ಟು 5:15ಗೆ ಮಾರ್ಕ್ ಮಾಡಿದೆ, ಅದು ತಪ್ಪು ಬಂತು. ಮತ್ತು ಮೇಲ್ಗಡೆಗೆ ಇನ್ನೊಂದು ಸತಿ ಮಾರ್ಕ್ ಮಾಡಿದೆ, ಅದನ್ನು ಕಟ್ ಮಾಡ್ಕೊಬೇಕು. ಫಸ್ಟ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಆಗ್ತಿದ್ದಂಗೆ ಇಲ್ಲಿ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಜಾಯಿಂಟ್ ಆಗಿದೆ ಅಲ್ಲ ಫ್ರಂಟು ಬ್ಯಾಕು, ಅದನ್ನು ಓಪನ್ ಮಾಡಿಕೊಂಡು ಅಲ್ಲೊಂಚೂರು ಕಚ್ಚನ್ನ ಹೊಡ್ಕೊಂಡು ಫಸ್ಟು ಫ್ರಂಟ್ ಪೀಸು ಅಂದರೆ 2 ಪೀಸ್ನ ಮಾತ್ರ ಫ್ಯಾಬ್ರಿಕ್ನ ಮೇಲೆತ್ಕೊಂಡು ಈ ಅರ್ಧದಿಂದ ಇಲ್ಲಿ ಏನು ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಹಾಕಿದ್ದೀವಲ್ಲ 1.5 ಇಂಚು, ಅದನ್ನು ಬಿಟ್ಟು ಅದ್ರ ಪಕ್ಕನೇ ಈ ರೀತಿ ನೀಟಾಗಿ ಕಟಿಂಗ್ ಮಾಡ್ಕೊಂಡು ಹೋಗಬೇಕು. ಇದಾದಮೇಲೆ ಈ 1.5 ಇಂಚ್ ಗ್ಯಾಪಲ್ಲಿ ನ್ಯಾಚನ್ನ ಹೊಡ್ಕೊಳ್ಳಿ. ಓಕೆನಾ? ಇದಾದಮೇಲೆ ಕತ್ತಿಲಿ ಆಲ್ರೆಡಿ ಕಚ್ ಹಾಕಿದ್ದೀವಲ್ಲ, ಈಗ ಈ ಕಡೆಯಿಂದ ಹೀಗೆ ಕಟ್ ಮಾಡಿಕೊಂಡು ಇದೇನಿದೆ ಶೇಪು ಅದನ್ನು ಓಪನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ 3 ನ್ಯಾಚ್ ಹೊಡೆದಿದ್ವಿ. ಈ ಕಡೆ ಕಂಕ್ಳ ಹತ್ರ ನಮಗೆ ಡಾಟ್ ಹಿಡಿಯೋದಕ್ಕೋಸ್ಕರ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರು ಓಕೆ. ಇಲ್ಲ ನಾವಿಲ್ಲಿ ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಹಂಗೆ ಮಾರ್ಕ್ ಮಾಡಿಕೊಂಡು ಅದೇ ನೇರಕ್ಕೆ ಫೋಲ್ಡ್ ಮಾಡಿಕೊಂಡ್ರು ಓಕೆ, ಕರೆಕ್ಟಾಗಿ ಅಲ್ಲೇ ಬರುತ್ತೆ. ಇದು ಕಂಕ್ಳ ಹತ್ರ ನ್ಯಾಚ್ ಹಿಡಿಯೋಕ್ಕೆ, ಡಾಟ್ ಹಿಡಿಯೋಕ್ಕೆ. ಓಕೆನಾ? ಇವಾಗ ಡಾಟ್ ಹಿಡಿಯೋದಕ್ಕೆ ಮಾರ್ಕ್ ಮಾಡಿ ತೋರಿಸ್ಬಿಡ್ತೀನಿ. ಇಲ್ಲಿಂದ ಒಂದು 2.75ಇಂದ 3 ಇಂಚ್ ಒಂದು ಮಾರ್ಕ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಈ ಕಡೆ ಇದೇನಿದೆ ಇದಕ್ಕೆ ಕರೆಕ್ಟಾಗಿ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ನ ಹಾಕ್ಕೊಳ್ಳಿ. ಈ ಕಡೆ ಯೂಶ್ವಲಿ ಎಲ್ಲರಿಗೂ 2 ಇಂಚನ್ನೇ ತೊಗೊಬೇಕಾಗಿರುತ್ತೆ. ಈ ಸೈಡು ಒಂದು ಅರ್ಧ, ಈ ಸೈಡು ಒಂದು ಅರ್ಧ, ಒಂದೊಂದು 1/4 ಇಂಚ್ ಹಿಡಿದ್ರು ಓಕೆ. ಟೋಟಲ್ ನಮಗೆ ಒಂದು 3/4 ಇಂಚಲ್ಲಿ ಇದು ಕ್ಲಿಯರ್ ಆಗಬೇಕು. ನೆಕ್ಸ್ಟ್ ಇಲ್ಲಿ ಸ್ಟ್ರೈಟಾಗಿ ನಾನು ಸ್ವಲ್ಪ ಕ್ರಾಸಾಗಿ ಮಾರ್ಕ್ ಮಾಡಿಬಿಟ್ಟಿದ್ದೆ, ಈ ಮಾರ್ಕ್ ಕನ್ಸಿಡರ್ ಮಾಡಿ. ಓಕೆ, ನಾನು ಆಲ್ರೆಡಿ ನ್ಯಾಚ್ ಹೊಡೆದಿದ್ವಲ್ಲ ಅದಕ್ಕದು ಓಕೆ. ಮತ್ತು ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ನೋಡ್ಕೊಬೇಕು. ಗ್ಯಾಪ್ ಮಿನಿಮಮ್ 2 ಇಂಚ್ ಇದೆ. ಓಕೆನಾ? ಇಷ್ಟೇ ಇರಬೇಕು, ಇದಕ್ಕಿಂತ ಜಾಸ್ತಿ ಇರಬಾರ್ದು. ಅಕಸ್ಮಾತ್ ನಿಮಗೇನಾದರೂ ಬರೀ 1.5 ಇಂಚ್ ಗ್ಯಾಪ್ ಬರ್ತಾ ಇದೆ ಅಂದರೆ ಇದನ್ನು ಸ್ವಲ್ಪ ಡೌನ್ ಮಾಡ್ಕೊಬೇಕಾಗತ್ತೆ. ಮಿನಿಮಮ್ 2 ಇಂಚ್ ಇರಬೇಕು, ಆವಾಗಲೇ ನೀಟಾಗಿ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ಈಗ ಇದಕ್ಕೂ 2 ಇಂಚ್ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ನಾವು ನ್ಯಾಚ್ ಹೊಡೆದಿದ್ದೀವಿ ನೋಡಿ. ಈಗ ಇಲ್ಲಿಂದ ಇಲ್ಲಿಗೆ ಒಂದು 5.75 ಇದೆ. ಓಕೆನಾ? ಇಲ್ಲಿಂದ ಒಂದು 2 ಇಂಚ್ ಬಿಟ್ಬಿಡಿ. ಒಂದು 2 ಇಂಚಿಗೆ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆಯೋ ಅಷ್ಟೇ ಗ್ಯಾಪು ಇದಕ್ಕೂ ಇರಬೇಕು. ಅಷ್ಟು ನೋಡಿಕೊಂಡು ಬಿಟ್ಕೊಂಡು ಇನ್ನು ಮಿಕ್ಕಿದ್ದಕ್ಕೆ ಈ ರೀತಿ ಹೀಗೆ ಸಮಕ್ಕಿಟ್ಕೊಬೇಕು. ಒಂದು 1/4 ಇಂಚಾದರೆ ಸಾಕು. ಇದಿಷ್ಟು ನೋಡಿ ಹಿಂಗೆ ಬಂದು ಇಲ್ಲಿಗೆ ಜಾಯ್ನ್ ಆಗಬೇಕು, ಇಲ್ಲಿಗೆ. ಓಕೆನಾ? ಈ ರೀತಿ ನಾವು ಡಾಟ್ನ ಮಾರ್ಕ್ನ ಮಾಡ್ಕೊತೀವಿ. ಇನ್ನು 4ನೇ ಡಾಟ್ ಬಂದು ನಾನು ಇವಾಗ ಮಾಡೋದಿಲ್ಲ, ಅದು ಬಂದು ಫುಲ್ಲು ಇಲ್ಲಿ ಕ್ರಾಸ್ ಬೆಲ್ಟ್ ಎಲ್ಲ ಹಾಕ್ಕೊತೀವಲ್ಲ, ಕ್ರಾಸ್ ಬೆಲ್ಟ್ ಎಲ್ಲ ಆದಮೇಲೆ ಕ್ರಾಸ್ ಬೆಲ್ಟನ್ನು ಇಲ್ಲಿಗೂ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನಮಗೆ ಈ ಜಾಗದಲ್ಲಿ ಬರುತ್ತೆ 4ನೇ ಡಾಟು. ಓಕೆನಾ? ಅದು ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಫ್ರಂಟು ಬ್ಯಾಕು ಈ ಡಾಟ್ಗಳೆಲ್ಲ ಹಿಡಿದು ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಫುಲ್ ಕ್ರಾಸ್ ಬೆಲ್ಟ್ ಎಲ್ಲ ರೆಡಿ ಆದಮೇಲೆ ನಾನು 4ನೇ ಡಾಟ್ನ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ 4ನೇ ಡಾಟ್ನ ನಾನು ಇಟ್ಕೊತೀನಿ, ಅದನ್ನು ತೋರಿಸ್ತೀನಿ. ಇಲ್ಲಿಗೆ ಫ್ರಂಟು ಕಟ್ಟಿಂಗ್ ಆಗಿದೆ. ಇನ್ನು ಬ್ಯಾಕಲ್ಲಿ ಕೆಳಗಡೆಯಿಂದ 4 ಇಂಚು ಅವ್ರದ್ದು ಗ್ಯಾಪ್ ಇದೆ. ಓಕೆನಾ? ಅದಾದಮೇಲೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಕೊಂಬಿಡಿ. ಸೊ ಟೋಟಲಿ ಈಗ ಎಷ್ಟಿದೆ? 10 ಇಂಚ್ ಬರ್ತಾಯಿದೆ. ಓಕೆನಾ? ಈ ರೀತಿ ತೊಗೊಬೇಕು. ಇನ್ನು ಅಗಲ ಬಂದು ಒಂದು 2.75. ಇದು ನಾರ್ಮಲು, ಅಂಥ ಡೀಪ್ ಅಂತ ಏನಲ್ಲ, 2.75. ಅದಕ್ಕಿಂತ ನೀವು ವಿಡ್ತ್ ಜಾಸ್ತಿ ಬೇಕು, ಡೀಪು ಜಾಸ್ತಿ ಬೇಕು ಅಂತ ಅಂದರೆ ತೊಗೊಬೋದು. ವಿಡ್ತು ಮತ್ತು ಲೆಂತು ಜಾಸ್ತಿ ಇದ್ದಾಗ ಕೆಲವೊಂದು ಚೇಂಜಸ್ಗಳನ್ನ ನಾವಿಲ್ಲಿ ಕಂಕ್ಳ ಹತ್ರ ಮಾಡ್ಕೊಬೇಕಾಗಿರುತ್ತೆ. ಇವಾಗ ಇದೇನು ಚೇಂಜಸ್ ಇಲ್ಲ, ಅಂದರೆ ವಿಡ್ತು ಮತ್ತು ಡೀಪ್ ಲೆಂತು ಎರಡೂ ಸಹ ನಾರ್ಮಲ್ ಆಗಿದೆ, ಅದಕ್ಕೆ ಇಷ್ಟೇ ಸಾಕು. ನೋಡಿ ಈ ರೀತಿ
ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ರೌಂಡ್ ಶೇಪ್ನ ಕೊಟ್ಕೊಬೇಕು. ಓಕೆನಾ. ಇದನ್ನು ನಾನು ಕಟ್ಟಿಂಗ್ ಮಾಡೋಕ್ಕೆ ಹೋಗಲ್ಲ ಇವಾಗ, ಯಾಕಂದರೆ ಬೆನ್ನಲ್ಲಿ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡೋದಕ್ಕೆ ಹೇಳಿದ್ದಾರೆ. ನಾನು ಆಮೇಲೆ ಇದನ್ನು ಕಟ್ಟಿಂಗ್ನ ಮಾಡ್ಕೊತೀನಿ. ಈಗ ಫ್ರಂಟು ಬ್ಯಾಕು ರೆಡಿ ಆಯಿತು. ನೆಕ್ಸ್ಟ್ ಬಂದು ಕ್ರಾಸ್ ಬೆಲ್ಟು ಆಲ್ರೆಡಿ ಫ್ರಂಟ್ ನಾವು ಪಾರ್ಟ್ನ ಕಟ್ ಮಾಡ್ಕೊಂಡ್ವಿ ಅಲ್ಲ, ಅದ್ರ ಕೆಳಗಡೆ ಇತ್ತಲ್ಲ ಅದು ಇದು. ಇದಕ್ಕೆ ಇವಾಗ ಮೆಜರ್ಮೆಂಟ್ ನೋಡೋಣ. ನೋಡಿ, ಇಲ್ಲಿ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟು ನಾವು ಶೇಪ್ನ ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡಿದ್ವಿ ಅದೇ ರೀತಿ ಕ್ರಾಸ್ ಬೆಲ್ಟ್ನು ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಅಲ್ವಾ. ಅದೇ ಥರ ನೋಡಿ, 2.25 ಪ್ಲಸ್ 1 ಇಂಚ್ ಸೇರಿಸಿ 4.25, 2.25 ಪ್ಲಸ್ 1 ಇಂಚ್ ಸೇರಿಸಿ 3.25, 2.25 ಪ್ಲಸ್ 1 ಇಂಚ್ ಸೇರಿಸಿ 3.25. ಇದೇ ಮೆಜರ್ಮೆಂಟ್ ಅನುಸಾರವಾಗಿ ಇದು ಆಲ್ರೆಡಿ ಪೀಸ್ ಕಟ್ ಆಗಿತ್ತಲ್ಲ, ಅದೇ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚ್ ವೇರಿಯೇಷನ್ ಇದ್ದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಕರೆಕ್ಟಾಗಿ 4.25 ಇದೆ. ಇದು 3.25 ಇದೆ. ಈ ಕಡೆ ಬಂದು 3.25 ಕರೆಕ್ಟಾಗಿದೆ. ಓಕೆ, ಇದಕ್ಕಿಂತ ಒಂಚೂರು ಕಮ್ಮಿನೇ ಅಟ್ಯಾಚ್ ಮಾಡೋದ್ರಿಂದ ನಂಗೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಬಟ್ ನೀವು ಬಿಗಿನರ್ಸ್ ಆಗಿದ್ರೆ ಕರೆಕ್ಟ್ ಮೆಷರ್ಮೆಂಟ್ ತೊಗೊಬೇಕು. ಓಕೆನಾ. ಇದು ಕ್ರಾಸ್ ಬೆಲ್ಟ್ ರೆಡಿ ಆಯಿತು. ತೋಳಿನ ಉದ್ದ ಬಂದು 9 ಇಂಚು ಪ್ಲಸ್ ಸ್ಟಿಚಿಂಗಿಗೆ ಅಂತ 10 ಇಂಚ್ ತೊಗೊಂಡಿದ್ದೀನಿ. ಈ ಕಡೆನೂ ಅಷ್ಟೇ 10 ಇಂಚು, ಒಂದು 3 ಇಂಚು ಡೌನಿಂಗ್ನ ತೊಗೊಂಡಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ 8.25, ಈ ಕಡೆ ಸ್ಟ್ರೈಟಿಗೆ ತೊಗೊಂಡ್ರೆ 8 ಇಂಚು. ಇದು ಬಂದು ಇಲ್ಲಿ ನಾನು 3 ಇಂಚ್ ಡೌನಿಂಗ್ ತೊಗೊಂಡಿದ್ದೀವಲ್ಲ, ನೀವು ಒಂದು 3.25 ತನಕನೂ ತೊಗೊಬೋದು. ಇದು 39 ಇಂಚ್ ಇದೆ ಸುತ್ತಳ್ತಾ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಬೇಕಾದ್ರೂ ತೊಗೊಬೋದು. 3.25, 3.25 ತನಕನೂ ಆರಾಮಾಗಿ ತೊಗೊಬೋದು, ಏನು ಟೆನ್ಷನ್ ಇಲ್ಲ. ಅಂದರೆ ಏನು ಅಂತ ಅಂದರೆ ಈ ಸ್ವಲ್ಪ ಅಂದರೆ ಈ ಸ್ಲೀವ್ಸ್ ಹತ್ರ ಅಂದರೆ ಎಕ್ಸಸ್ ಫ್ಯಾಟ್ ಇರುತ್ತಲ್ಲ ಅಂಥವ್ರಿಗಾದರೆ 3.25 ತನಕನೂ ತೊಗೊಳ್ಳಿ. ನಾರ್ಮಲಾಗಿ ಬಾಡಿ ಅಳತೇನಿದೆ, ತೋಳು ಒಂಚೂರು ಮೀಡಿಯಮಾಗೇ ಇದೆ ಅಂಥವ್ರಿಗೆ 3.25 ತೊಗೊಂಡ್ರೆ ನಡೆಯುತ್ತೆ, ಸಾಕು. ಈ ರೀತಿ ಒಂದು ಶೇಪ್ನ ಡ್ರಾ ಮಾಡ್ಕೊತೀನಿ. ಇನ್ನು ಲೂಸಿಂಗ್ ಬಂದು 6.25, ಇದರಲ್ಲೇ 1.25 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಆಗಿದೆ. ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಇದಾಗ್ತಿದ್ದಂಗೆ ಇಲ್ಲೊಂದು ನ್ಯಾಚ್ ಹೊಡ್ಕೊಂಡು 2 ಪೀಸ್ನ ಈ ರೀತಿ ಓಪನ್ ಮಾಡಿಕೊಂಡು ಈ 1.25 ಇಂಚ್ ಏನಿದೆ ಅದನ್ನು ಬಿಟ್ಟು ಫ್ರಂಟ್ ಶೇಪ್ನ ತೊಗೊಬೇಕಾಗುತ್ತೆ. ಈ ರೀತಿ ಬರುತ್ತೆ. ಇವಾಗ ಫ್ರಂಟು ಬ್ಯಾಕು ಎರಡೂ ಸಹ ಈ 1.25 ಇಂಚ್ ನಾವು ಏನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಿ ಅಲ್ಲಿ ಒಂದು ನ್ಯಾಚ್ ಹೊಡ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗಲಿ ಅಂತ ಇಲ್ಲಿ ಒಂದು ನ್ಯಾಚ್. ಇಲ್ಲಿಗೆ ಸ್ಲೀವ್ಸ್ ಕಟ್ಟಿಂಗು ಸಹ ಮುಗ್ದಿದೆ. ಕ್ರಾಸ್ ಬೆಲ್ಟು, ಇದು ಫ್ರಂಟು ಬ್ಯಾಕ್, ಇಷ್ಟೇ. ಸೊ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆದರೆ ಹಾಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿ ಹೆಚ್ಚಿನ ಟೈಲರಿಂಗ್ ಟಿಪ್ಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.